ಜೈ ಹಿಂದ್ ಸಾಥಿಯೋ, ನಮಸ್ತೆ ಎಲ್ಲರಿಗೂ ಕೂಡ ನೋಡ್ಕೋಬಹುದು. ಇಂಡಿಯನ್ ಆರ್ಮಿಯಲ್ಲಿ ನಿಮ್ಗೆ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಯನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ ಅಂತ ಹೇಳಿಸಿಂದ ನಿನ್ನೆ ಸಿವಿಲಿಯನ್ ಪೋಸ್ಟ್ ಅನ್ನ ಕಾಲ್ಫರ್ಮ್ ಮಾಡಿದಾರೆ. 190 ವೇಕೆನ್ಸಿಗಳನ್ನ ಅರ್ಜಿಯನ್ನ ಕರೆದಿದ್ದಾರೆ ಅಂತ ಹೇಳಿಸಿಂದ ಅದ್ರ ಬಗ್ಗೆ ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಸಾಕಷ್ಟು ವಿದ್ಯಾರ್ಥಿಗಳು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಸರ್ ಅದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಿ ಸರ್, ನಮ್ಗೆ ಇನ್ನೂ ಕೂಡ ಅದರಲ್ಲಿ ಕನ್ಫ್ಯೂಷನ್ ಇದೆ ಸರ್. ಅದರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕು, ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾ ಬೇಡವಾ ಸರ್, ಅದಕ್ಕೆ ಏಜ್ ನಮ್ದು ಅಗ್ನಿವೀರ್ ಕಂಪ್ಲೀಟ್ ಆಗಿದೆ, SSGD ಎಕ್ಸಾಮ್ ಅಂದ್ರೆ SSGD ಕೂಡ ಏಜ್ ಕಂಪ್ಲೀಟ್ ಆಗಿದೆ ಸರ್, ನಂದು ಇನ್ನೂ ಆದ್ರೂ ಕೂಡ ಒಂದು ಡಿಫೆನ್ಸ್ ನೌಕರಿಯನ್ನ ಮಾಡ್ಬೇಕಂತ ಆಸೆ ಇದೆ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ಇದೊಂದು ಸುವರ್ಣ ಅವಕಾಶನೇ ಅನ್ಕೊಳ್ಬಹುದು. ನೋಡ್ಕೋಬಹುದು ಇಂಡಿಯನ್ ಆರ್ಮಿಯಲ್ಲಿ ಸಿಗ್ನಲ್ 2 ಸಿಗ್ನಲ್ ಸೆಂಟರ್ ಗೋವಾ ಪಣಜಿಯಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೆಂಟರ್ ದಲ್ಲಿ ಕೂಡ ಸಿವಿಲಿಯನ್ ಪೋಸ್ಟ್ ಅನ್ನ ಕಾಲ್ಫಾರ್ಮ್ ಅನ್ನ ಮಾಡಿರ್ತಾರ. ಅದು ಸಿಗ್ನಲ್ ಸೆಂಟರ್ ಗೋವಾದಲ್ಲಿ ಈ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. CSBO ಸಿವಿಲಿಯನ್ ಪೋಸ್ಟ್ ಅಂತ ಹೇಳಿ ಇದರಲ್ಲಿ 190 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ ನೋಡ್ಕೋಬಹುದು, ನಾನು ಹೇಳ್ತಾ ಇದ್ರಲ್ಲ 100% ನೀವು ಅಪ್ಲಿಕೇಶನ್ ಅನ್ನ ಹಾಕ್ಲೇಬೇಕು. ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕ್ಬೇಕು ಸರ್, ಇದಕ್ಕೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಸರ್, ಎಕ್ಸ್ಪೀರಿಯನ್ಸ್ ಅನ್ನ ಯಾವ ತರ ತಗೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಯಾರು ಕೂಡ ಡೌಟ್ ಅನ್ನ ತಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೋಬಹುದು, ನೀವು ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು ಯಾವುದೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡ್ತಾನೆ ಇರ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಇವಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೋಡ್ಕೊಳ್ಬಹುದು ಪ್ರತಿಯೊಂದು ಕನ್ನಡ ಅಪ್ಡೇಟ್ ದಲ್ಲಿ ಬೇಕಾದ್ರೆ ಯೂಟ್ಯೂಬ್ ಚಾನಲ್ ದಲ್ಲಿ ಸರ್ಚ್ ಮಾಡ್ಕೊಡ್ರಿ. ಈ ಅಪ್ಡೇಟ್ ಏನಾದ್ರು ನಿಮಗೆ ಸಿಕ್ಕಿದ್ರೆ ಇವತ್ತೇ ನನಗೆ ಕಮೆಂಟ್ ಅನ್ನ ಹಾಕಿ ಮೆಸೇಜ್ ಮಾಡಿ ಸರ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿಸಿದ. ಇದು ಒಂದೇ ಅಲ್ಲ ಸ್ನೇಹಿತರೆ, ಸಾಕಷ್ಟು ಜಾಬ್ ಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಇನ್ಫಾರ್ಮೇಶನ್ ಸಿಗ್ತಿರ್ತಕ್ಕಂಥದ್ದು ಏನಂದ್ರೆ ಅದು ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ದಲ್ಲಿ ಮಾತ್ರ ನಿಮ್ಗೆ ಸಿಗ್ತದ. ಓಕೆ, ಇಲ್ಲಿ ನೋಡ್ಕೊಡ್ರಿ, ಅದು CSBO ಅಂತಂದ್ರೆ ಏನಂದ್ರೆ ಸಿವಿಲಿಯನ್ ಸ್ವಿಚ್ ಬೋರ್ಡ್ ಆಪರೇಟರ್ ಅಂತ ಹೇಳಿಸಿಂದ, ಸಿವಿಲಿಯನ್ ಸ್ವಿಚ್ ಬೋರ್ಡ್ ಆಪರೇಟರ್ ಅಂತ ಹೇಳಿಸಿಂದ ಗ್ರೇಡ್ 2 ಗ್ರೂಪ್ C ಅಂತ ಹೇಳಿಸಿಂದ ವೇಕೆನ್ಸಿಯನ್ನ ಕಾಲ್ಫಾರ್ಮ್ ಮಾಡಿದಾರ. ಹೆಡ್ ಕ್ವಾರ್ಟರ್ಸ್ 2 ಸಿಗ್ನಲ್ ಟ್ರೈನಿಂಗ್ ಸೆಂಟರ್ ಪಣಜಿ ಗೋವಾದಾಗ ಕಾಲ್ಫಾರ್ಮ್ ಅನ್ನು ಮಾಡಿದಾರ. ಪಿನ್ ಕೋಡ್ ಬಂದ್ಬಿಟ್ಟು 403001 ಅಂತ ಹೇಳಿಸಿಂದ. ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗುತ್ತೆ. ಯಾವುದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ಈಗಾಗಲೇ ಸ್ಟಾರ್ಟ್ ಆಗಿದೆ. 2 ಮೇ 2026 ಹಿಡಿದು 31 ಮೇ 2026 ನಿಮ್ಗೆ ಅರ್ಜಿಯನ್ನು ಸಲ್ಲಿಸಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸರ್ ಏಜ್ ಏನ್ ಬೇಕಾಗುತ್ತೆ, ಏಜ್ ನೋಡ್ಕೊಂಡ್ರಿ 18 ವಯಸ್ಸಿನಿಂದ ಹಿಡಿದು 25 ಏಜ್ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. OBC ಏನಾದ್ರು ಇದ್ರಿಯಪ್ಪ ಅಂದ್ರೆ ನಿಮ್ಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತದೆ. SC ST ಏನಾದ್ರು ಇದ್ರೆ ನಿಮ್ಗೆ ವಯೋಮಿತಿಯಲ್ಲಿ 5 ವರ್ಷ ಸಡಿಲಿಕೆ ಇರ್ತದ. ಸರ್ ಇದಕ್ಕೆ ಯಾವುದೇ ತರದಂತ ಫಿಸಿಕಲ್ ಇರೋದಿಲ್ಲ, ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಹೈಟ್ ಇರೋದಿಲ್ಲ, ರನ್ನಿಂಗ್ ಇರೋದಿಲ್ಲ, ಚೆಸ್ಟ್ ಏನು ಕೂಡ ಇರೋದಿಲ್ಲ. ಜಸ್ಟ್ ನಿಮ್ನ ಮೆಡಿಕಲ್ ಚೆಕ್ಅಪ್ ಮಾತ್ರ ಮಾಡ್ಕೊಳ್ತಾರೆ. ಪ್ರತಿಯೊಬ್ಬರಿಗೆ ಕೂಡ ಹೇಳ್ತಾ ಇದೀನಿ, ಪ್ರತಿಯೊಬ್ರು ಕೂಡ ಈ ಅಪ್ಲಿಕೇಶನ್ ಹಾಕ್ಬೋದು. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ಕೊಡ್ರಿ, 10ನೇ ತರಗತಿ ಮುಗಿದಿರ್ಬೇಕು, ಏನು 10th ಪಾಸ್ ಆಗಿರ್ಬೇಕು. 10th ಪಾಸ್ ಆದರ ಜೊತೆಗೆ ಪ್ರೈವೇಟ್ ಬೋರ್ಡ್ ಎಕ್ಸ್ಚೇಂಜ್ ಅಂತ ಹೇಳಿಸಿಂದ ಇದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಂದ್ರೆ PBX ಅಂತ ಹೇಳಿಸಿಂದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಎಷ್ಟು 6 ಮಂತ್ ಅಂದ್ರೆ 6 ಮಂತ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಬೇಕಾಗುತ್ತೆ. ಅಂದ್ರೆ ಈಗ ವಾಕಿ ಟಕ್ಕಿ ನೀವು ನೋಡ್ಕೋಬಹುದು, ಸಿಗ್ನಲ್ ಸೆಂಟರ್ ದವ್ರ ವರ್ಕ್ ಏನಪ್ಪಾ ಅಂದ್ರೆ ಟೆಲಿಕಾಮ್ ಅಂದ್ರೆ ಟೆಲಿಫೋನ್ ವರ್ಕ್ ಇರ್ತಲ್ಲ, ಟೆಲಿಫೋನ್ ವರ್ಕ್ ನೀವೆಲ್ಲಾದ್ರೂ ಪ್ರೈವೇಟ್ ಲಿಮಿಟೆಡ್ ಒಳಗಡೆ ಟೆಲಿಫೋನ್ ವರ್ಕ್ ಅನ್ನ ಮಾಡ್ತಿದ್ರಿ, ಎಲ್ಲಾದ್ರೂ ನಿಮಗೆ ಪರಿಚಯ ಇದ್ರಪ್ಪ ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನೀವು 6 ತಿಂಗಳ ಸರ್ಟಿಫಿಕೇಟ್ ಅಂದ್ರೆ ವಾಕಿ ಟಕ್ಕಿ ಯಾವ ತರಪ್ಪ ಅಂದ್ರೆ ಸಿಗ್ನಲ್ ಬರೋದು, ನೆಟ್ವರ್ಕ್ ಬರ್ತಿರೋದಿಲ್ಲ. ಅವ್ರದ್ದು ಇಂಡಿಯನ್ ಆರ್ಮಿದಲ್ಲಿ ಸಿಗ್ನಲ್ ಸೆಂಟರ್ ದವ್ರದ್ದು ಏನಪ್ಪಾ ಅಂದ್ರೆ ಎಷ್ಟೋ, ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ನೆಟ್ವರ್ಕ್ ಬರ್ತಿರೋದಿಲ್ಲ, ಅಂತಲ್ಲೆಲ್ಲ ನೆಟ್ವರ್ಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ, ವಾಕಿ ಟಾಕಿ ಆಯ್ತು, ಟೆಲಿಫೋನ್ ಆಯ್ತು, ಪ್ರತಿಯೊಂದನ್ನು ಕೂಡ ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಹುದ್ದೆಗಳನ್ನ 190 ಹುದ್ದೆಗಳನ್ನ ಆ ವೇಕೆನ್ಸಿಯನ್ನ ಕಾಲ್ಫಾರ್ಮ್ ಮಾಡ್ಬೇಕಂತ ಹೇಳಿಸಂದ, ತುಂಬಿಕೊಳ್ಬೇಕಂತ ಹೇಳಿಸಂದ ಇದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಕೇಳಿದಾರ. ನಿಮ್ಗೆ ಏನಾದ್ರು ಟೆಲಿಫೋನ್ ಏನಾದ್ರು ವರ್ಕ್ ಯಾರಾದ್ರೂ ಮಾಡ್ತಾ ಇದ್ರು, ನಿಮ್ಗೆ ಯಾರಾದ್ರೂ ಪರಿಚಯ ಇದ್ರಪ್ಪ ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನೀವು 6 ತಿಂಗಳ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ತಗೊಂಡ್ಬಿಟ್ಟು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನೆಕ್ಸ್ಟ್ ನೋಡ್ಕೊಳ್ರಿ ಸರ್, ಇದೀಗ ಏನಪ್ಪಾ ಅಂದ್ರೆ ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಎಕ್ಸಾಮ್ ಸಿಲೆಬಸ್ ಅನ್ನ ಹೇಳ್ತೀನಿ ನೋಡ್ಕೊಳ್ರಿ. ನಿಮ್ಗೆ ಟೋಟಲಿ 4 ಸೆಕ್ಷನ್ ಇರ್ತಾವ: ಮ್ಯಾಥ್ಸ್, ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಮತ್ತು ರೀಸನಿಂಗ್ ಅಂತ ಹೇಳಿಸಂದ. ಮ್ಯಾಥ್ಸ್ ನಲ್ಲಿ ಬಂದ್ಬಿಟ್ಟು 25 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ನಲ್ಲಿ 25 ಕ್ವಶನ್ಸ್, ಇಂಗ್ಲಿಷ್ ನಲ್ಲಿ 25 ಕ್ವಶನ್ಸ್, ರೀಸನಿಂಗ್ ನಲ್ಲಿ 25 ಕ್ವಶನ್ಸ್. ಟೋಟಲಿ 100 ಕ್ವಶನ್ಸ್ ಇರ್ತಾವ. 100 ಮಾರ್ಕ್ಸ್ ಎಕ್ಸಾಮ್ ಕೂಡ ಇರ್ತೈತಿ. ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ. ಇದು ಅಪ್ಲಿಕೇಶನ್ ಅನ್ನ ಹಾಕಕ್ಕೆ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗನೆ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕೊಡ್ರಿ. ಏನೇನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗ್ತದೆ, SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು,
ಫೋಟೋ, ಸಿಗ್ನೇಚರು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಡೊಮೆನ್ಷಿಯಲ್ ಸರ್ಟಿಫಿಕೇಟು, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಪ್ರತಿಯೊಬ್ಬರು ಕೂಡ ತಗೊಂಡು ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಒಂದ್ಸರಿ ಡಾಕ್ಯುಮೆಂಟ್ ಡೀಟೇಲ್ ಹೇಳ್ತೀನಿ ನೋಡ್ಕೊಡ್ರಿ, ಚೆಕ್ ಮಾಡ್ಕೊಡ್ರಿ ಇವೆಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ ಅದಾವೋ ಇಲ್ಲೋ ಅಂತ ಹೇಳಿ. ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ PBX ಅಂದರೆ ಈ ಸರ್ಟಿಫಿಕೇಟು, ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ಮ ಕ್ವಾಲಿಫಿಕೇಶನ್ ಎಕ್ಸ್ಟ್ರಾ ಏನಾದರೂ ಕ್ವಾಲಿಫಿಕೇಶನ್ ಮುಗಿದ್ರೆ ಹೈಯರ್ ಕ್ವಾಲಿಫಿಕೇಶನ್ ಇದ್ದರೆ ಆ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಡೊಮೆನ್ಷಿಯಲ್ ಸರ್ಟಿಫಿಕೇಟು, ಇಷ್ಟು ಮಾತ್ರ ಕಡ್ಡಾಯವಾಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಗಳು ಇರಬೇಕಾಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಹಾಕ್ಬೇಕನ್ನೋರು ಈ ಸರ್ಟಿಫಿಕೇಟ್ನ ತಗೊಂಡ್ಬಿಟ್ಟು ಆದಷ್ಟು ಬೇಗನೆ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಡಿಪೆಂಡ್ಸ್ ಒಳಗೆ ನೀವು ಜಾಬ್ನ ಸೇರ್ಕೊಳ್ಬೇಕು ಅನ್ಕೊಂಡ್ರೆ ಅಪ್ಲಿಕೇಶನ್ ಹಾಕೊಡ್ರಿ. ನೆಕ್ಸ್ಟ್ ಬೇಕಾದ್ರೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀವಿ, ಎಲ್ಲಿ ಸಿಗ್ತದ, ಸೊ ಯಾವ ಥರ ತಗೊಳ್ಬೇಕು ನಾವು, ಸೊ ಎಲ್ಲಿ ಸರ್ಚ್ ಮಾಡ್ಬೇಕು ಅನ್ನೋದನ್ನು ಕೂಡ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ನೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಇವತ್ತಾಗಲ್ಲ ಅಂದ್ರೆ ನಾಳೆ ಆದ್ರೂ ಕೂಡ ನಿಮ್ಗೆ ಅಪ್ಲೋಡ್ ಅನ್ನ ಮಾಡ್ತೀನಿ. ಸೊ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರಿ, ಈ ತರದ ಇನ್ಫಾರ್ಮೇಶನ್ ಸರ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಮ್ಗೆ ತುಂಬಾನೇ ಹೆಲ್ಪ್ ಆಯ್ತು ಸರ್, ಈ ತರದ ಅಪ್ಡೇಟ್ಗಳನ್ನ ಕೊಡಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ನನ್ನೊಂದು ರಿಕ್ವೆಸ್ಟ್. ನಿಮ್ಮ ಸಪೋರ್ಟ್ ಇಂತ್ರನೇ ಈ ತರದ ಇನ್ಫಾರ್ಮೇಶನ್ ಕೊಡೋಕ್ಕಾಗುತ್ತೆ, ಇಲ್ಲಾಂದ್ರೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ನೀವು ಮಾಡುವಂಥ ಕಮೆಂಟ್ಗಳ ಮುಖಾಂತರ, ಸೊ ನೀವು ಮಾಡುವಂಥ ಫಾಲೋ ಮುಖಾಂತರ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ, ವಿಡಿಯೋನ ವಾಟ್ಸಪ್, ಟೆಲಿಗ್ರಾಮ್ ಐಡಿ, ಇನ್ಸ್ಟಾಗ್ರಾಮ್ ಐಡಿ ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.